ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ಅಧಿಕೃತವಾಗಿ ಘೋಷಣೆ ಆಯಿತು ರಶ್ಮಿಕಾ ವಿಜಯ್ ದೇವರಕೊಂಡ ಅವರ ಮದುವೆ. ಮದುವೆ ವಿಷಯ ಏನೋ ಗಾಸಿಪಲ್ಲೇ ಇತ್ತು. ಆದಮೇಲೆ ನಾವು ಕೂಡ ಅಂದ್ಕೊಂಡಿದ್ವಿ ಗಾಸಿಪೆ ಅಂತ ಅಂದ್ಕೊಂಡು. ಬಟ್ ಗೀತಾ ಗೋವಿಂದಂ ಚಿತ್ರ ಬಿಡುಗಡೆ ಆದ ನಂತರ ಅವರಿಬ್ಬರು ಜಾಸ್ತಿ ಸುದ್ದಿಯಲ್ಲಿದ್ದರು. ಆಮೇಲೆ ಕೆಲವೊಂದಿಷ್ಟು ವಿಷಯಗಳು ಕೂಡ ನಡೀತು. ಆಮೇಲೆ ಒಟ್ಟಿಗೆ ಸಿನಿಮಾವನ್ನು ಕೂಡ ಮಾಡಿದ್ರು. ಆಮೇಲೆ ಅವ್ರ ಬಗ್ಗೆ ನಂದೇ ಗಾಸಿಪ್ ಹುಡ್ಕೊಳ್ತಾ ಹೋಗ್ತಾ ಇತ್ತು. ನಾವು ಕೂಡ ಅಂದ್ಕೊಂಡಿದ್ವಿ ಈ ಕಪಲ್ಸ್ ಏನೋ ಮದುವೆ ಆಗ್ತಾರೇನೋ ಅಂತ. ತುಂಬ ವರ್ಷಗಳಾಯಿತು ಆ ಥರ ಗಾಸಿಪ್ಗಳೆಲ್ಲ ಬಂದು. ಅವ್ರ ಅಭಿಮಾನಿಗಳು ಏನು ಮಾಡ್ತಾಯಿದ್ರು ಅಂದರೆ ಈ ಥರ ಗಾಸಿಪ್ಗಳನ್ನು ಹೇಳ್ತಾ ಇದ್ರು. ಇದು ಗಾಳಿ ಸುದ್ದಿ ಅಂತಲೂ ಕೆಲವೊಬ್ರು ಹೇಳ್ತಾ ಇದ್ರು. ಇಲ್ಲ, ನಿಜವಾಗ್ಲೂ ಮದುವೆ ಆಗ್ತಾರೆ ಅಂತಲೂ ಹೇಳ್ತಾ ಇದ್ರು. ಬಟ್ ಅದೆಲ್ಲ ಈಗ ನಿಜ ಆಗಿದೆ. ಈಗ ನಿಜವಾಗ್ಲೂ ಮದುವೆ ಆಗ್ತಿದ್ದಾರೆ. ಇದರಿಂದ ಸಾಕಷ್ಟು ಅವರ ವಿಷಯದ ಬಗ್ಗೆ ವಿಡಿಯೋಗಳು ವೈರಲ್ ಆಗಿರೋದಾಗಿರ್ಬೋದು, ಅವರಿಬ್ಬರು ಏರ್ಪೋರ್ಟಲ್ಲಿ ಕಾಣಿಸ್ಕೊಂಡಾಗ ಕೆಲವೊಂದಿಷ್ಟು ವಿಷಯಗಳಾಗಿರ್ಬೋದು, ಅಥವಾ ಅವರೆಲ್ಲೋ ಒಂದು ಬೇರೆ ದೇಶದಲ್ಲಿ ಹೋಗಿ ಇದ್ದಾಗ ಫೋಟೋಶೂಟ್ಗಳೆಲ್ಲಾಗಿರ್ಬೋದು, ಅಥವಾ ಅವರ ಅಂದರೆ ರಶ್ಮಿಕಾ ಮಂದಣ್ಣ ಅವರ ಚಶ್ಮದಲ್ಲಿ ವಿಜಯ್ ದೇವರಕೊಂಡ ಅವರು ಕಾಣಿಸ್ಕೊಂಡಿದ್ದು, ಇದೆಲ್ಲ ಈ ಸಣ್ಣ ಸಣ್ಣ ಕ್ಲಿಪ್ಗಳನ್ನು ಅಭಿಮಾನಿಗಳೆಲ್ಲ ಸೂಕ್ಷ್ಮವಾಗಿ ಗಮನಿಸ್ತಿದ್ರು. ಅಲ್ಲಿ ಇನ್ನೊಂದೇನೋ ಕನೆಕ್ಷನ್ ಮಾಡಿಕೊಂಡು ಅವರಿಬ್ಬರು ಮದುವೆ ಆಗ್ತಿದ್ದಾರೆ, ಇನ್ನು ಮದುವೆಗೆ ಕ್ಷಣಗಣನೆ ಸ್ಟಾರ್ಟ್ ಆಗಿದೆ, ಆ ಥರ ಕೆಲವೊಂದು ಸುದ್ದಿಗಳು ಬರ್ತಾ ಇತ್ತು. ಇನ್ನು ಲಂಡನ್ಗೆ ಹೋಗಿದ್ರು, ಅಲ್ಲಿಗೆ ಹೋಗಿದ್ರು, ಈ ಥರ ಕೆಲವೊಂದು ವಿಷಯಗಳು ಬರ್ತಾ ಇತ್ತು. ಇನ್ನು ಅವರ ಮದುವೆ ಬೇರೆ ಎಲ್ಲೋ ಒಂದು ಪ್ಯಾಲೇಸಲ್ಲಿ ನಡೀತಾ ಇದೆ, ಈ ಥರ ಸಾಕಷ್ಟು ಸುದ್ದಿಗಳು ಹರಿದಾಡ್ತಾ ಇತ್ತು. ಇನ್ನು ಮೇಯ್ನಾಗಿ ಅವರ ಮದುವೆ ಇನ್ವಿಟೇಷನ್ ಕಾರ್ಡ್, ಅಥವಾ ಅದಕ್ಕಿಂತ ಮುಂಚೆ ಒಂದು ವಿಡಿಯೋ ವೈರಲ್ ಆಗಿತ್ತು. ಮದುವೆಯಲ್ಲಿ ಅವರ ಮದುವೆ ಛತ್ರ ಆಗಿರ್ಬೋದು, ಆ ಒಂದು ಪ್ಯಾಲೇಸ್ ಆಗಿರ್ಬೋದು, ಒಂದು ಅಲಂಕಾರಗೊಂಡಿರುವಂತಹ ಒಂದು ವಿಡಿಯೋವನ್ನು ಒಬ್ಬರು ಅದನ್ನು ಹಾಕಿ ಫುಲ್ ಫೇಮಸ್ ಮಾಡಿದರು. ಬಟ್ ಅದು ಅಷ್ಟು ಒಂದು ವೈರಲ್ ಆಗದೇ ಇದ್ರು ಕೂಡ, ಯಾಕಂದರೆ ಅದು ಕರೆಕ್ಟಾಗಿ ಗೊತ್ತಿರಲಿಲ್ಲ ಅದು ಇವ್ರದ್ದೇನೋ ಮದುವೆ ಅನ್ನೋದು. ಬಟ್ ಆ ಇನ್ವಿಟೇಷನ್ ಕಾರ್ಡ್ ಯಾವಾಗ ವೈರಲ್ ಆಯಿತು ಆವಾಗ ಎಲ್ರಿಗೂ ಎಚ್ಚೆತ್ಕೊಂಡ್ರು ಗ್ಯಾರಂಟಿ ಇವ್ರು ಮದುವೆ ಆಗ್ತಿದ್ದಾರೆ ಅನ್ನೋದು. ಬಟ್ ಅಲ್ಲಿ ರಶ್ಮಿಕಾ ಮತ್ತು ವಿಜಯ್ ದೇವರಕೊಂಡ ಅಂತ ಇರೋದು ಈ ಸೆಲೆಬ್ರಿಟಿಗಳು, ಬೇರೆ ಯಾರೂ ಇಲ್ಲ. ಹಾಗಾಗಿ ಇವರ ಈ ಒಂದು ಇನ್ವಿಟೇಷನ್ ಕಾರ್ಡ್ ವೈರಲ್ ಆದಮೇಲೆ ಅವರು ಕೂಡ ಎಚ್ಚೆತ್ಕೊಂಡ್ರು. ಇದಕ್ಕೆ ಕೆಲವೊಂದು ಅಂದರೆ ಅವ್ರಿಗೂ ಕೂಡ ಸಿಟ್ಟು ಬಂದಿತ್ತು, ಕೆಲವೊಂದು ಮಾತುಗಳನ್ನು ಹೇಳಿದರು ಅಂತಲೂ ಕೂಡ ಒಂದು ಸುದ್ದಿಯಲ್ಲಿದೆ. ಇನ್ನು ಇವರ ಮದುವೆ ಯಾಕೆಷ್ಟು ವೈರಲ್ ಆಯಿತು, ಆಮೇಲೆ ಯಾಕೆಷ್ಟು ಮೌನವಾಗೇ ಇದ್ರು ಅನ್ನೋದನ್ನು ಕೆಲವು ಅಭಿಮಾನಿಗಳು ಕೇಳ್ತಾ ಇದ್ದಾರೆ. ಅದಕ್ಕೆಲ್ಲ ಉತ್ತರ ಅವರು ಒಂದು ಇನ್ವಿಟೇಷನ್ ಕಾರ್ಡಲ್ಲಿ ಸ್ಟೋರಿಯನ್ನು ಹಾಕೊಂಡಿದ್ದಾರೆ. ರಶ್ಮಿಕಾ ಮತ್ತು ವಿಜಯ್ ದೇವರಕೊಂಡ ಒಟ್ಟಿಗೆ ಸ್ಟೋರಿಯನ್ನು ಹಾಕೊಂಡಿದ್ದಾರೆ. ಇನ್ನು ಮದುವೆ ಕೆಲವೊಂದು ರೂಲ್ಸ್ಗಳನ್ನು ಕೇಳಿದರೆ ಶಾಕ್ ಅಂತೂ ಗ್ಯಾರಂಟಿ. ಯಾಕಂದರೆ ಇದು ಮದುವೆನಾ ಅಥವಾ ಇನ್ನೇನೋ ಒಂದು ದೊಡ್ಡ ಸಮಾರಂಭನ ಅಂತಲೂ ಶಾಕ್ ಆಗುತ್ತೆ. ಯಾಕಂದರೆ TV ಚಾನಲ್ಸ್ ಬರೋಂಗಿಲ್ಲ, ಮೊಬೈಲ್ ಯೂಸ್ ಇಲ್ಲ. ಒಂದು ಫಂಕ್ಷನಲ್ಲಿ ಮೊಬೈಲ್ ಯೂಸ್ ಇಲ್ಲ ಅಂದಮೇಲೆ ಎಲ್ರಿಗೂ ಶಾಕ್ ಆಗುತ್ತೆ. ನಾವು ಫೋಟೋಸ್ ಹೆಂಗೆ ತಗೊಳ್ಳೋದು, ಅಥವಾ ಅಲ್ಲಿ ಯಾರು ಫೋಟೋಸ್ ತೆಗಿತಾರೆ, ಈ ಮದುವೆ ಒಂದು ಯಾಕೆ ಮಾಡ್ತಿದ್ದಾರೋ, ಅಟ್ಲೀಸ್ಟ್ ಒಂದು ಫೋಟೋ ತೆಗೆದು ಅವ್ರಿಗೆ ವಿಶ್ ಆದರೂ ಮಾಡ್ಕೊಳ್ಳೋಣ ಅಂತ ಒಂದು ಕೆಲವು ಥಾಟ್ ಇರುತ್ತೆ. ಬಟ್ ಮೊಬೈಲ್ ಫೋನ್ ಅಲೌಡ್ ಇಲ್ಲ. ಈ ಕಾಲೇಜ್ ಒಳಗೆ ಹೋದಾಗ ಮೊಬೈಲ್ ಎಲ್ಲ ಹೊರಗಡೆ ಇಟ್ಟು ಹೋಗ್ತೀವಲ್ಲ, ಆ ಥರ ಫೀಲ್ ಅನಿಸುತ್ತೆ ನನಗೆ. ಮೊಬೈಲ್ ಫೋನ್ ಅಲೌವ್ ಇಲ್ಲದೆ ಒಂದು ಮದುವೆ ಆಗ್ತಾ ಇರೋದು. ಮೇ ಬಿ ಅಲ್ಲಿ ಕೆಲವೊಂದು ಕಮೆಂಟ್ಗಳು ಬಂದಿದೆ, ಅದನ್ನು ನಾನು ಮತ್ತೆ ಹೇಳ್ತೀನಿ. ಇನ್ನು ಮೊಬೈಲ್ ಫೋನ್ ಅಲೌವ್ ಇಲ್ಲ, ಆಮೇಲೆ ಸೆಲೆಬ್ರಿಟಿಗಳು ಯಾರು ಬರ್ತಾ ಇಲ್ಲ, ಬರೀ ಅವ್ರ ಮನೆಯವ್ರು ಮತ್ತು ಅಂದರೆ ವಿಜಯ್ ದೇವರಕೊಂಡ ಅವರ ಮನೆಯವ್ರು ಮತ್ತು ರಶ್ಮಿಕಾ ಅವರ ಮನೆಯವ್ರು ಮಾತ್ರ ಇರೋದು. ಈ ಥರ ಮದುವೆ ಆಗೋದು ಯಾಕೆ ಎಷ್ಟು ಕದ್ದು ಮುಚ್ಚಿ ಮದುವೆ ಆಗ್ತಿದ್ದಾರೆ ಅನ್ನೋದು ಅಭಿಮಾನಿಗಳ ಪ್ರಶ್ನೆ. ಇನ್ನು ರಿಸೆಪ್ಷನ್ ದೊಡ್ಡ ರೀತಿಯಲ್ಲಿ ನಡೀತಾ ಇದೆ. ಅದಕ್ಕೆ ಸ್ಟಾರ್ ನಟಗಳಾಗಿರ್ಬೋದು, ಅಥವಾ ಸೆಲೆಬ್ರಿಟಿ ಆಗಿರ್ಬೋದು, ತುಂಬ ಜನ ಅವರ ಅಭಿಮಾನಿಗಳಾಗಿರ್ಬೋದು, ಅದಕ್ಕೆ ಬರೋ ಅವಕಾಶ ಇರ್ಬೋದು. ಬಟ್ ಈ ಮದುವೆ ಅಂದಮೇಲೆ ಎಲ್ರಿಗೂ ಅದೊಂಥರ ಸ್ಪೆಷಲ್ ಮೂಮೆಂಟ್ ಇರುತ್ತೆ. ಇಂಥ ಒಂದು ಸ್ಪೆಷಲ್ ಮೂಮೆಂಟ್ಗೆ ಯಾರೂ ಬರೋಂಗಿಲ್ಲ, ಸೆಲೆಬ್ರಿಟಿಗಳಿಗೂ ಬರೋಂಗಿಲ್ಲ. ಆ ಥರ ಒಂದು ರೂಲ್ಸನ್ನು ಯಾಕೆ ಮಾಡಿದ್ದಾರೆ ಅಂತ ಇನ್ನೂ ಕೂಡ ಗೊತ್ತಿಲ್ಲ. ಬಟ್ ಕೆಲವೊಂದು ಕಮೆಂಟ್ಗಳನ್ನು ನೋಡಿದಾಗ ಇದು ಭೂಲೋಕದಲ್ಲೇ ನಡೆಯುವಂಥ ಮದುವೆನ ಅಥವಾ ಬೇರೆ ಎಲ್ಲೋ ಸ್ವರ್ಗದಲ್ಲಿ ಮಾಡ್ತಿದ್ದಾರೆ, ಆ ಥರ ಕೆಲವೊಂದು ಕಮೆಂಟ್ಗಳು, ಫನ್ನಿ ಕಮೆಂಟ್ಗಳು ಬಂದಿದೆ. ನನಗೂ ಅನಿಸುತ್ತೆ ಈ ಥರ ಒಂದು ಯಾಕೆ ಮಾಡ್ತಿದ್ದಾರೆ ಅನ್ನೋದು. ಬಟ್ ಮದುವೆ ಅಂದಮೇಲೆ ಎಲ್ರಿಗೂ ಒಂದು ಫೋಟೋ ಆಗಿರ್ಬೋದು, ಅದೆಲ್ಲ ಮೆಮೊರಿ. ಬಟ್ ಅಲ್ಲಿ ಫೋಟೋ ತೆಗಿಯೋಂಗಿಲ್ಲ, ಮೊಬೈಲೇ ಯೂಸ್ ಇಲ್ಲ ಅಂದಮೇಲೆ ಅದು ಯಾವ ರೀತಿ ಮದುವೆ ಅಂತ ನನಗೂ ಕೂಡ ಕನ್ಫ್ಯೂಷನಲ್ಲೇ ಇದ್ದೀನಿ ನಾನು ಕೂಡ.